ಆತ್ಮೀಯರೇ, 2023-24ನೇ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಾವು ವರ್ಷಾರಂಭದಿಂದ ವರ್ಷಾಂತದವರೆಗೆ ನಾವು ಎಫ್ ಎ ಅಂದರೆ ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಎಸ್ ಎ ಸಂಕಲನಾತ್ಮಕ ಮೌಲ್ಯಮಾಪನ ಮಾಡಿರುತ್ತೇವೆ. ಈ ಒಂದು ಮೌಲ್ಯಮಾಪನ ಅಥವಾ ನಡೆಸಿದಂತಹ ಪರೀಕ್ಷೆಗಳನ್ನು ಅಂಕಗಳನ್ನು ನಾವು ಗ್ರೇಡ್ಗಳಾಗಿ ಪರಿವರ್ತನೆ ಮಾಡಿರುತ್ತೇವೆ. ಈ ಗ್ರೇಡ್ಗಳನ್ನು ನಾವು ನಮ್ಮ ಸ್ಕೂಲ್ ಎಸ್ ಟಿ ಎಸ್ನಲ್ಲಿ ಲಾಗಿನ್ ಆಗಿ ಸಿ ಸಿ ರಿಸಲ್ಟ್ಸ್ ಎಂಟ್ರಿ ಮಾಡಬೇಕಾಗ್ತದೆ. ಈ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳ ಸಿ ಸಿ ರಿಸಲ್ಟ್ಸ್ ಹೇಗೆ ನಮೂದಿಸಬೇಕು ಎನ್ನುವುದನ್ನು ನೋಡೋಣ. ಮೊದಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಮೊದಲಿಗೆ ನಾವು ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಇಂಜಿನ್ ಓಪನ್ ಮಾಡಿಕೊಂಡು ನಮ್ಮ ಸ್ಕೂಲ್ ಎಸ್ ಟಿ ಎಸ್ಗೆ ನಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾ ನಮೂದಿಸಿ ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬಂದಾಗ ಎಡಗಡೆ ಇರತಕ್ಕಂಥ ಮೆನ್ಯೂ ಬಾರ್ ಇಲ್ಲಿ ನೋಡ್ತಾ ಹೋದಾಗ ಮೇಲ್ಗಡೆ ಸ್ಕ್ರಾಲ್ ಮಾಡಿದಾಗ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಸಬ್ಮೆನ್ಯೂಗಳಲ್ಲಿ ಸಿ ಸಿ ರಿಸಲ್ಟ್ಸ್ ಬಟನ್ ಕ್ಲಿಕ್ ಮಾಡಬೇಕು. ಸಿ ಸಿ ರಿಸಲ್ಟ್ಸ್ನಲ್ಲಿನ ಸಬ್ ಮೆನ್ಯೂಗಳಲ್ಲಿ ಎರಡನೇ ಆಪ್ಷನ್ ಜನರೇಟ್ ರಿಸಲ್ಟ್ ಫಾರ್ಮ್ ಬಟನ್ ಕ್ಲಿಕ್ ಮಾಡಬೇಕು. ಸೆಲೆಕ್ಟ್ ಸ್ಟೂಡೆಂಟ್ಸ್ ಫಾರ್ ರಿಸಲ್ಟ್ ಎಂಟ್ರಿ ಇಂಟರ್ಫೇಸ್ ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ಸ್ಕೂಲ್ ಡೀಟೇಲ್ಸ್ ಪ್ರೀ ಫಿಲ್ ಆಗಿರ್ತದೆ. ಅಕಾಡೆಮಿಕ್ ಇಯರ್ ಡಿಫಾಲ್ಟಾಗಿ ಕರೆಂಟ್ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಆಗಿರ್ತದೆ ಮತ್ತು ಮೀಡಿಯಮ್ ಸೆಲೆಕ್ಟ್ ಬಟನ್ ನಮ್ಮ ಮೀಡಿಯಮ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಎಕ್ಸಾಮ್ ಇಲ್ಲಿ ಎಫ್ ಎ 1, ಎಫ್ ಎ 2, ಎಫ್ ಎ 3, ಎಫ್ ಎ 4, ಎಸ್ ಎ 1, ಎಸ್ ಎ 2 ಅಂತ ಇದೆ. ನಾವು ಯಾವ ಎಕ್ಸಾಮ್ ಸಿ ಸಿ ರಿಸಲ್ಟ್ಸ್ ಎಂಟ್ರಿ ಮಾಡಬೇಕಾಗಿದೆಯೋ ಆ ಎಕ್ಸಾಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಗ್ರೂಪ್ ಇದೆ. ಸೆಲೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ 1 to 5ಗೆ 2 ಲ್ಯಾಂಗ್ವೇಜಿನ ಗ್ರೂಪ್ ಇರುತ್ತದೆ ಮತ್ತು 6ರಿಂದ 10ನೇ ತರಗತಿಯವರೆಗೆ 3 ಲ್ಯಾಂಗ್ವೇಜ್ಗಳ ಗ್ರೂಪ್ ಇರುತ್ತದೆ. ನಾವು ಲ್ಯಾಂಗ್ವೇಜ್ ಗ್ರೂಪನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು. KM ಅಂದರೆ ಕನ್ನಡ ಮೀಡಿಯಮ್ಮು, KNENGHIN ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ. ಈ ಒಂದು ಲ್ಯಾಂಗ್ವೇಜ್ ಗ್ರೂಪ್ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಸರ್ಚ್ ಬಟನ್ ಕ್ಲಿಕ್ ಮಾಡಬೇಕು. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ನಾವು ಸೆಲೆಕ್ಟ್ ಮಾಡಿಕೊಂಡ ತರಗತಿ ಗ್ರೀನ್ ಕಲರ್ನಲ್ಲಿ ಕಾಣಿಸ್ತದೆ. ಎಂಟರ್ ಸ್ಟೂಡೆಂಟ್ ಸಬ್ಜೆಕ್ಟ್ ರಿಸಲ್ಟ್ ಅಂತ ವಿದ್ಯಾರ್ಥಿಗಳ ಸಿ ಸಿ ರಿಸಲ್ಟ್ ಎಂಟ್ರಿ ಮಾಡಲಿಕ್ಕೆ ರಿಸಲ್ಟ್ ಫಾರಮ್ ಜನರೇಟ್ ಆಗಿರುತ್ತದೆ. ನಾವಿಲ್ಲಿ ನೋಡ್ಬೋದು, ಈ ಒಂದು ರಿಸಲ್ಟ್ ಫಾರ್ಮ್ನಲ್ಲಿ ಸೀರಿಯಲ್ ನಂಬರ್ ಇದೆ, ಎನ್ರೋಲ್ಮೆಂಟ್ ನಂಬರ್ ಇದೆ ಮತ್ತು ಸ್ಟೂಡೆಂಟ್ ನೇಮು, ಆಮೇಲೆ ಅಟೆಂಡೆನ್ಸ್. ಇಲ್ಲಿ 3ನೇ ಕಾಲಮು ಅಟೆಂಡೆನ್ಸ್ ಪರ್ಸೆಂಟೇಜ್ ಇದೆ. ಅಂದರೆ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಂದು ತಿಂಗಳವಾರು ಮಂತ್ಲಿ ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡಿದರೆ ಇಲ್ಲಿ ಅದು ತೋರಿಸುತ್ತೆ ಮತ್ತು ಎಂಟ್ರಿ ಮಾಡಿರಲಿಲ್ಲ ಅಂದರೆ 0% ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ 3, ಆಮೇಲೆ ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3 ಅಂತ ಈ ಒಂದು ಕೋರ್ ಸಬ್ಜೆಕ್ಟ್ಗಳ ಮತ್ತು ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳ ಒಂದು ಹೆಸರನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಈಗ ಉದಾಹರಣೆಗಾಗಿ ವಿದ್ಯಾರ್ಥಿಯವರನ್ನು ಒಂದು ಸಿ ಸಿ ರಿಸಲ್ಟ್ಸನ್ನು ಎಂಟ್ರಿ ಮಾಡಬೇಕಾದ್ರೆ ಆತನ ಹೆಸರಿನ ಮುಂದೆ ಇರತಕ್ಕಂಥ ಈ ಒಂದು ಲ್ಯಾಂಗ್ವೇಜ್ ಏನು ಕನ್ನಡ ಇದೆ, ಇಲ್ಲಿ ಡೌನ್ ಇರೋ ಮಾರ್ಕ್ ಬಟನ್ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ನಮಗೆ ಸಿ ಸಿ ಗ್ರೇಡ್ಗಳನ್ನು ತೋರಿಸುತ್ತೆ. ಈ ಒಂದು ಸಿ ಸಿ ಗ್ರೇಡ್ನಲ್ಲಿ ವಿದ್ಯಾರ್ಥಿ ಈ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರೇಡನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಜೊತೆಗೆ 2ನೇ ಲ್ಯಾಂಗ್ವೇಜ್, 3ನೇ ಲ್ಯಾಂಗ್ವೇಜ್, ಜೊತೆಗೆ ಕೋರ್ ವಿಷಯಗಳಿಗೆ ವಿದ್ಯಾರ್ಥಿ ಪಡೆದುಕೊಂಡಿರ್ತಕ್ಕಂಥ ಒಂದು ಸಿ ಸಿ ಗ್ರೇಡ್ಗಳನ್ನು
ನಮೂದಿಸಬೇಕಾಗ್ತದೆ. ಇದೇ ರೀತಿ ಈ ಒಂದು ಜನರೇಟರ್ ರಿಸಲ್ಟ್ ಫಾರ್ಮ್ನಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಈ ಎಲ್ಲ ಭಾಷಾ ವಿಷಯಗಳು ಮತ್ತು ಕೋರ್ ವಿಷಯಗಳ ಒಂದು CC ರಿಸಲ್ಟ್ಸ್ ಗ್ರೇಡ್ಗಳನ್ನು ನಮೂದಿಸಿದ ಮೇಲೆ ಕೆಳಗಡೆ ಕಾಣ್ತಕ್ಕಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ. ಓಕೆ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಈಗ 23 ಔಟ್ ಆಫ್ 23 ಸ್ಟೂಡೆಂಟ್ ರಿಸಲ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರಲ್ಲಿ ಬರುತ್ತೆ. ಮತ್ತು ನಾವು ಈಗಾಗಲೇ CC ರಿಸಲ್ಟ್ ಎಂಟ್ರಿ ಮಾಡಿರ್ತಕ್ಕಂಥದ್ದನ್ನು ಪ್ರಿಂಟ ತೆಗೆದುಕೊಳ್ಬೇಕಾದ್ರೆ ಇಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮತ್ತು ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಯಾವ ಎಕ್ಸಾಮ್ನ ನಾವು CC ರಿಸಲ್ಟ್ಸ್ ಪ್ರಿಂಟ್ ತೆಗೆದುಕೊಳ್ಬೇಕಾಗಿದೆ ಇಲ್ಲಿ ಎಕ್ಸಾಮನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡಾದಮೇಲೆ ಸರ್ಚ್ ಪ್ರಿಂಟ್ ರೀಸೆಟ್ ಇದೆ, ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಯಾವ ಒಂದು ತರಗತಿಯ CC ರಿಸಲ್ಟ್ಸ್ ಎಂಟ್ರಿ ಮಾಡಿದೆಯೋ, ಯಾವ ಎಕ್ಸಾಮ್ನ CC ರಿಸಲ್ಟ್ ಎಂಟ್ರಿ ಮಾಡಿದೆಯೋ ಆ ಒಂದು CC ರಿಸಲ್ಟ್ ಎಂಟ್ರಿ ಮಾಡಿರ್ತಕ್ಕಂಥ ಪ್ರಿಂಟ್ ಕಾಪಿ ಡೌನ್ಲೋಡ್ ಆಗುತ್ತದೆ, PDF ರೂಪದಲ್ಲಿ ಡೌನ್ಲೋಡ್ ಆಗುತ್ತದೆ. ಈಗ ಬ್ಯಾಕ್ ಬರಬೇಕು. ಸೊ ಹೀಗೆ ನಾವು ಉಳಿದ ಒಂದು ಎಕ್ಸಾಮ್ಸ್ಗಳ ಉಳಿದ ತರಗತಿಗಳ ಎಲ್ಲ ವಿದ್ಯಾರ್ಥಿಗಳ CC ರಿಸಲ್ಟ್ಸ್ ನಮೂದಿಸಿ 2023-24ನೇ ಸಾಲಿನ ರಿಸಲ್ಟ್ ಎಂಟ್ರಿ ಕಾರ್ಯ ಪೂರ್ತಿ ಮಾಡಬೇಕು. ಇದಿಷ್ಟು CC ರಿಸಲ್ಟ್ಸ್ ಎಂಟ್ರಿ ಮಾಡುವುದಕ್ಕೆ ಸಂಬಂಧಪಟ್ಟ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.